ವಯನಾಡಲ್ಲಿರೋ ಚೂರಲ್ಮಾಲ ಮತ್ತು ಮುಂಡಕ್ಕಾಯ್ ಅಂಥ ಪ್ಲೇಸಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ. ಏನೇನಾಗಿದೆ, ಏನೇನು ಪ್ರಾಬ್ಲಮ್ ಇದೆ ಅಂತ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ವಯನಾಡ್ ನನಗೆ ಗೊತ್ತಿದ್ದು ಇಂಡಿಯಾದಲ್ಲಿ ಸಾಕಷ್ಟು ಜನ, ಆಲ್ಮೋಸ್ಟ್ ಇಲ್ಲ ಅಂದರೆ ಒಂದು 50% ಜನ, ಎಸ್ಪೆಷಲಿ ಫ್ರಮ್ ಸೌತ್ ಇಂಡಿಯಾ ಅಲ್ಲಿ ಹೋಗಿರ್ತಾರೆ. ಅಷ್ಟು ಸುಂದರವಾದ ಒಂದು ಪ್ಲೇಸು ಇದು. ಕೇರಳ, ನಮ್ಮ ದೇವರ ನಾಡು ಅಂತ ಹೇಳ್ತಾರಲ್ಲ, ಕೇರಳದಲ್ಲಿರೋ ಒಂದು ಪ್ಲೇಸು, ಟೂರಿಸ್ಟ್ ಪ್ಲೇಸ್ ಸೂಪರ್ವಾಗಿರುತ್ತೆ. ಕಮೆಂಟ್ ಮಾಡಿ ಎಷ್ಟು ಜನ ಹೋಗಿದ್ದೀರಾ ಅಂತ. ನಾನು ಹೋಗಿದ್ದೀನಿ. ಅಂಥ ಪ್ಲೇಸಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ. ಗುಡ್ಡ ಕುಸಿತ, ಎಷ್ಟು ಮಣ್ಣು, ಕಲ್ಲು, ನೀರು ಎಲ್ಲ ಮಿಕ್ಸ್ ಆಗಿ ಹೊಡ್ಕೊಂಬಂದಿದೆ. ಇದು ಒಂದು ಪ್ಲೇಸ್ ಅಲ್ಲ, ಎರಡು ಪ್ಲೇಸ್ ಅಲ್ಲ. ಬೆಟ್ಟದಿಂದ ಹಿಡಿದು ಈ ಚೂರಲ್ಮಾಲ, ಮುಂಡಕ್ಕಾಯ್ ಈ ಪ್ಲೇಸ್ಗಳು ಬಂದು ವಯನಾಡಲ್ಲಿರೋ, ಅಲ್ಲಿ ಬಾಳ್ತಾರೋ ಜನರದ್ದು ಪ್ಲೇಸು. ಅಲ್ಲಿ ಭಾಳ ದೊಡ್ಡ ರಿಚ್ಚು ಮೆಂಬರ್ಸ್ ಎಲ್ಲ ಯಾರಿಲ್ಲ. ನಮ್ಮ ಥರ ಮಿಡಲ್ ಕ್ಲಾಸು, ಇನ್ನು ಪೂರ್ ಇವರೇ ಇರೋ ಜಾಗಗಳಲ್ಲಿ. ಅಲ್ಲಿ ಏನಾಗಿದೆ, ಲಾಸ್ಟ್ ವೀಕು ಮಳೆ ಜೋರಾಗಿ ಗುಡ್ಡ ಕುಸಿತ ಆಗಿದೆ. ಆ ಗುಡ್ಡ ಕುಸಿತದಲ್ಲಿ ಮಣ್ಣು ಜೊತೆ ನೀರು ಓಡ್ಕೊಂಡು ಮಿಕ್ಸ್ ಆಗಿ ಕೆಸರು, ಯಾವ ಸ್ಪೀಡಲ್ಲಿ ಆ ಕೆಸರು ಬಂದಿದೆ ಅಂದರೆ, ಮನೆಗಳು, ಸಿಮೆಂಟಲ್ಲಿ ಮಾಡಿರೋ ಮನೆಗಳು, ಇಂಥ ಮನೆಗಳೆಲ್ಲ ಓಡ್ಕೊಂಡು ಹೋಗಿದೆ ಅಂದರೆ ಯಾವ ಸ್ಪೀಡಲ್ಲಿ ಬಂದಿರಬೇಕು. ನಮಗೆ ಒಂದು ಇದಿರ್ಬೋದು, ಕೆಸರಲ್ಲಿ ಏನು ಸ್ಪೀಡ್ ಬಿಡುತ್ತೆ ಅಂತ. ಬರೀ ಕೆಸರು ಬಂದಿಲ್ಲ ಮಕ್ಕಳೇ, ಅದರ ಜೊತೆ ನೀರು ಮಿಕ್ಸ್ ಆಗಿರುತ್ತೆ. ನೀರು ಮಿಕ್ಸ್ ಆಗಿ ಯಾವ ಸ್ಪೀಡಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಜೊತೆಲಿ ಕಲ್ಲು, ಗುಡ್ಡ ಮಿಕ್ಸ್ ಆಗಿ ಹೊಡ್ಕೊಂಬಂದು ಇವತ್ತು ಆ ಪ್ಲೇಸು ಸ್ಮಶಾನ ಥರ ಇದೆ. ನೋಡೋಕ್ಕಂತೂ ಆ ಟಿ ವಿಲಿ ನೋಡೋದು, ಪೇಪರಲ್ಲಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಈಗ ಟ್ವಿಟ್ಟರ್, ಫೇಸ್ಬುಕ್ಕಲ್ಲಂತೂ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಶೇರ್ ಮಾಡ್ತಾರೆ. ನೋಡೋಕ್ಕೆ ಒಂದೊಂದ್ಸಲ ಆಫೇ ಮಾಡ್ಬೇಕನ್ಸುತ್ತೆ, ಅಷ್ಟು ಇದಾಗಿದೆ. ಈಗ ಬಂದಿರೋ ಇದು ಪ್ರಕಾರ ಹತ್ತತ್ರ 345 ಜನ ಡೆಡ್, ರಿಮೈನಿಂಗು 230 ಜನ ಮಿಸ್ಸಿಂಗ್ ಅಂತ. ಮಿಸ್ಸಿಂಗ್ ಹುಡುಕ್ತಾ ಇದ್ದಾರೆ. ಕನ್ನಡದವರು 9 ಜನ, 9 ಜನದಲ್ಲಿ 8 ಜನ ಸತ್ತೋಗಿದ್ದಾರೆ. ಒಬ್ಬರು ಮಿಕ್ಕಿದ್ದಾರೆ, ಒಂದು ಅಜ್ಜಿ. ಏನಾಗ್ತಾಯಿದೆ ಅದೇ ಹೇಳ್ತಾರದು. ನಾವು ಇದರಲ್ಲಿ ಏನು ಸೈನ್ಸ್ ಟೆಕ್ನಾಲಜಿಯಲ್ಲಿ ಮುಂದೆ ಹೋಗ್ಬಿಡಿದ್ವಿ, IT ಇನ್ಫ್ರಾಸ್ಟ್ರಕ್ಚರು, IT ಫೀಲ್ಡಲ್ಲಿ ಮುಂದೆ ಹೋಗ್ಬಿಡಿದ್ವಿ. ನಮ್ಮ ಲೈಫು ಫೈನಾನ್ಷಿಯಲಿ ಸ್ವಲ್ಪ ಅಪ್ಲಿಫ್ಟ್ ಆಗಿದೆ, ಇದೆಲ್ಲ ಆಗಿದೆ. ಬಟ್ ಥಿಂಕ್ ಮಾಡಿ, ಪ್ರಕೃತಿ ಮುಂದೆ ಯಾರೂ ಏನಿಲ್ಲ. ಅವಾಗವಾಗ ನಮ್ಗೆ ತೋರಿಸ್ಕೊಡ್ತಾ ಇದೆ. 3 ವರ್ಷಕ್ಕೆ ಮುಂಚೆ ಕರೋನಾ ತೋರಿಸ್ಕೊಡ್ತು, ಈಗ ತೋರಿಸ್ಕೊಡ್ತಾ ಇದೆ. ಅದು ನೋಡ್ತಾ ಇದ್ರೆ ನಿಜವಾಗ್ಲೂ ಈಗಲೂ ಕಣ್ಮುಂದೆ ಬರ್ತಾ ಇದೆ. ಒಬ್ಬರು ಬಾಡಿನೂ ಫುಲ್ಲಾಗಿ ಸಿಕ್ಕಿಲ್ವಂತ, ಕೈ ಬೇರೆ, ಕಾಲು ಬೇರೆ, ಈ ಥರ ಸಿಕ್ಕಿದ್ರೆ ಏನಾಗುತ್ತೆ? ಮನುಷ್ಯರ ಒಂದು ಇದು, ಅವ್ರ ಫ್ಯಾಮ್ಲಿಲಿ ಸಪೋಸು ಎಲ್ಲರೂ ಸತ್ತೋದಂದರೆ ಅದೊಂಥರ, ಒಬ್ಬರೇ ಅವರು ಉಳಿದ್ಬಿಟ್ಟು ರಿಮೈನಿಗೆಲ್ಲ ಸತ್ತಿ, ಅದು ಈ ಥರ ಅವ್ರಿಗೆ ಕಾಲು ಕೈಯೆಲ್ಲ ಸಿಕ್ಕಿದ್ರೆ ಹೇಗಿರುತ್ತೆ ಅವ್ರ ಮನಸ್ಸು? ಅವ್ರು ಎಲ್ಲಿ ಹೋಗ್ಬೇಕು, ಯಾರಿಗೆ ಹೇಳಬೇಕು? ಥ್ಯಾಂಕ್ ಗಾಡ್ ಹೇಗೋ ನಮ್ಮ ಮಿಲಿಟ್ರಿಯವರು, ಸೋಲ್ಜರ್ಸ್, NDRF ಅವರು ಎಲ್ಲ, ಆಮೇಲೆ ಆ್ಯಕ್ಟಿವಿಸ್ಟು, ಸೋಷಿಯಲ್ ಸರ್ವಿಸ್ ಮಾಡೋರು ಎಲ್ಲ ಸೇರಿಕೊಂಡು ಅಲ್ಲಿ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಸೋಲ್ಜರ್ಸ್ನ ಮೆಚ್ಚಲೇಬೇಕು. 36 ಅವರ್ಸಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ, ಬ್ರಿಡ್ಜ್. 36 ಅವರ್ಸಲ್ಲಿ ಮೆಟಲ್ ಬ್ರಿಡ್ಜ್. ಏನಕ್ಕಂದರೆ ಆ್ಯಂಬುಲೆನ್ಸ್ ಹೋಗೋಕ್ಕೆ, ಹೆವಿ ವೆಹಿಕಲ್ಸ್ ಹೋಗೋಕ್ಕೆ, ಜನರು ಓಡಾಡೋಕ್ಕೆ. ಯಾಕಂದರೆ ಅಲ್ಲಿ ಏನೂ ಇಲ್ಲ, ಅಲ್ಲಿ ಬರೀ ಸೇತುವೆ. 36 ಅವರ್ಸಲ್ಲಿ ಮಾಡಿದ್ದಾರೆ ಅಂದರೆ ಯಾವ ಲೆವೆಲ್ಗೆ ಮಾಡಿದ್ದಾರೆ. ಅದಕ್ಕಂತ ಅಲ್ಲಿ ಹೋಗಿ ಹತ್ತದ್ರನ್ನೇ ಬೀಳೋ ಥರ ಅಲ್ಲ, ಹೆವಿಯಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಅವರ್ ಸೋಲ್ಜರ್ಸ್, ಇಂಡಿಯನ್ ಸೋಲ್ಜರ್ಸ್ಗೆ ಹ್ಯಾಟ್ಸ್ ಆಫ್. ಜೊತೆಯಲ್ಲಿ ಏನೂ ಬಯಸದೆ ಹೋಗ್ಬಿಟ್ಟು ಅಲ್ಲಿ ಹೆಲ್ಪ್ ಮಾಡ್ತಾರೆ ತುಂಬ ಜನ, ಅವ್ರಿಗೂ ಹ್ಯಾಟ್ಸ್ ಆಫ್. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಮಾತಾಡಿದಾರಂತೆ, ಹೆಲ್ಪ್ ಕೆಲವ್ರಿಗೆ ಮಾಡ್ತೀನಿ ಅಂತ ಹೇಳಿದಾರಂತೆ. ಅಲ್ಲಿ ಇರೋ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಮಾಡಲೇಬೇಕು.
ಅಲ್ವಾ? ಸಾಕಷ್ಟು ನಟರು ನಟಿಯರು ಇಲ್ಲಿಂದ ತಮಿಳ್ನಾಡಿಂದ ಕೇರಳದಿಂದ ಆಂಧ್ರದಿಂದ ತುಂಬ ಜನ ಕೊಡ್ತಾ ಇದ್ದಾರೆ ಹೆಲ್ಪ್. ಓಕೆ, ಕೆಲವರು ಮುಖ್ಯಮಂತ್ರಿ ಅವರ ರಿಲೀಫ್ ಫಂಡಿಗೆ ಕೊಡ್ತಾ ಇದ್ದಾರೆ, ಕೆಲವರು ಅವರಾಗೆ ಫ್ಯಾನ್ಸ್ ಅಲ್ಲಿರೋ ಫ್ಯಾನ್ಸ್ ಮೇಲೆ ಇದ್ಕೊಂಡು ಮಾಡ್ತಾಯಿದ್ದಾರೆ. ಬಟ್ ಇದರಲ್ಲಿ ಫೇಸ್ಬುಕ್ಕಲ್ಲಿ ಪ್ರಣಯ ವಿಜಯರವರು QR ಕೋಡು ಮತ್ತು ಮೊಬೈಲ್ ನಂಬರು ಎಲ್ಲ ಹಾಕಿ ಯಾರ್ಯಾರು ಹೆಲ್ಪ್ ಮಾಡಿದರೂ ಜನರು ಹೆಲ್ಪ್ ಮಾಡಿ ಅಂತ ಹಾಕಿದ್ದಾರೆ. ಅದ್ರ ಕೆಳಗೆ ಒಬ್ಬ ಕಮೆಂಟಲ್ಲಿ ಹಾಕಿದ್ದಾನೆ, ಮಾಡೋಕ್ಕೆ ಹೋಗ್ಬೇಡಿ, ದುಡ್ಡು ತಿಂತಾರೆ. ಅದೇನು ಎಂಥ ಲುಚ್ಚ ನನ್ನ ಮಗ ಇರ್ಬೇಕು ಹೇಳಿ. ಇಂಥ ಟೈಮಲ್ಲೂ ಆ ಥರ ಏನು ಮಾಡ್ಬೇಕು? ಇವಾಗ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಇದು ಸೈಬರ್ ಕ್ರೈಮ್ ಅವರು ಅವ್ರನ್ನ ಹುಡುಕ್ತಾ ಇದ್ದಾರೆ. ಬೇಡ, ಇಂಥ ಟೈಮಲ್ಲಿ ಮಾಡೋದು ಬೇಡ. ಆಗಲಿ, ತಿಂತಾರ ತಿನ್ನಲಿ, ಅವ್ರಿಗೆ ದೇವ್ರು ನೋಡ್ಕೊಳ್ತಾನೆ. ಅವ್ರ ಪಾಪ ಪ್ರಜ್ಞೆ ಅವ್ರು ಕಾಡ್ತಾ ಇರತ್ತೆ, ಲೈಫ್ ಲಾಂಗ್ ಅವ್ರ ಸಹಾಯ ಅವರು ಕಾಡ್ತಾ ಇರತ್ತೆ. ನಾವು ಮಾಡೋದು ನಾವು ಮಾಡೋಣ. ಈ ಥರ ಟೈಮಲ್ಲ ನಮ್ಮ ಇದು ತೋರಿಸ್ಬಾರ್ದು, ಆ್ಯಕ್ಚುಲಿ ತೋರಿಸ್ಬಾರ್ದು. ತಪ್ಪು, ತುಂಬ ತಪ್ಪಿದು. ಹೆಲ್ಪ್ ಮಾಡೋರು ಮಾಡಿ, ಪರವಾಗಿಲ್ಲ. ಸೊ ಈಗ ವಿಷಯಕ್ಕೆ ಬರೋಣ. ವಯನಾಡಲ್ಲಿ ಇಷ್ಟು ಆಗಿ ಹತ್ತತ್ರ 250 ಜನ ಮಿಸ್ಸಿಂಗ್. ಎಲ್ಲಿ ಹೋಗಿದ್ದಾರೆ? ಇದರಲ್ಲಿ ಮಕ್ಕಳು, ಸ್ಕೂಲ್ ಮಕ್ಕಳು, ಯಾಕಂದರೆ ಸ್ಕೂಲ್ ಸಮೇತ ಹೊಡ್ಕೊಂಡೋಗಿ ಸ್ಕೂಲ್ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ. ಒಂದು ಮನೆಯಲ್ಲಿ 30 ಜನ ಅಂತ, 30 ಜನದಲ್ಲಿ ಒಬ್ಬರು ಉಳಿದಿದ್ದಾರೆ, 30 ಜನ, 29 ಜನ ಸತ್ತು. ಹೇಗಿರ್ಬೇಕು ಅವರ ಮನಸ್ಸಲ್ಲಿ? ಅವರು ಮೊಬೈಲ್ ಇಟ್ಕೊಂಡು ಫೋಟೋಸ್ ತೋರಿಸ್ಕೊಂಡು ಎಲ್ಲೆಲ್ಲಿ ಈ ನಡೀತಾ ಇದೆ ರಕ್ಷಣೆ ಕಾರ್ಯ ಅಲ್ಲೆಲ್ಲ ತೋರಿಸ್ತಾರೆ, ನೋಡಿದ್ದೀರಾ ಇವರೇ ಅಂತ. ನೆನೆಸ್ಕೊಂಡ್ರೆ ಸಾಕು, ಬೇಜಾರಾಗ್ತಾಯಿದೆ. ಅದಲ್ಲದೆ ಅಲ್ಲಿ ಇವಾಗ ಇದನ್ನು ಬಾಡಿ ಸಿಕ್ಕಿದ್ರು ಉಣ್ತಾಯಿಲ್ಲ ಅಂತ ಎಲ್ಲರನ್ನ ದಫನ್ ಮಾಡ್ತಾಯಿದ್ದಾರೆ ಸೌದೆ ಒಳಗಲ್ಲಿ. ಈಗ ಸೌದೆಗಳು ಸಾಕಾಗ್ತಾಯಿಲ್ಲಂತೆ, ಅದಕ್ಕೆ ಗ್ಯಾಸ್ ಹಿಡ್ಕೊಂಡು ದಫನ್ ಮಾಡ್ತಾಯಿದ್ದಾರೆ. ನೋಡಿ ಹೇಗಾಗ್ಬಿಟ್ಟಿದೆ. ಅವು ಸಾಕು ಪ್ರಾಣಿಗಳು, ನಾಯಿಗಳು ಏನಾಗಿದೆ ಅಂತ ಗೊತ್ತಿಲ್ಲದೇ ರೌಂಡ್ ಹೊಡಿತಿದೆ. ಮನೆಗಳು ಕಾಣ್ತಾ ಇಲ್ಲ, ನಮ್ಮ ಸಾಕ್ದವ್ರು ಅವ್ರಿಗೇನು ಗೊತ್ತಿತ್ತೆ, ಕಾಣ್ತಾ ರೌಂಡ್ ಹೊಡಿತಿದೆ ಅಂತ. ಈಗ ಇವರು ಮಿಲ್ಟ್ರಿ ಅವರು, ಇವರು ಮೆಡಿಕಲ್ ಕ್ಯಾಂಪ್ ಅವರು ಎಲ್ಲ ಅಲ್ಲಿ ಕ್ಯಾಂಪ್ ಹಾಕಿ ಜನರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಸತ್ತೋದು ರಿಮೈನಿಂಗ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಎಷ್ಟು ಬೆಟ್ಟದಿಂದ ಹಿಡಿದು ಅದು ಎಷ್ಟು ದೂರ ಹರಿದೋಗಿದೆ ಅಂದರೆ ನಿಯರ್ ಅಬೌಟ್ 9 ಕಿಲೋಮೀಟರ್ಸ್ ಹರಿದೋಗಿದೆ. 9 ಕಿಲೋಮೀಟರ್ಸ್ ಹರಿದು ಹೋಗಿದೆ ಅಂದರೆ ಎಷ್ಟು ಮನೆಗಳು ಉಟ್ಕೊಂಡೋಗಿದೆ. ದೇವರೇ ಕಾಪಾಡಬೇಕು. ಬರೀ ವಯನಾಡು ಹೀಗೆ ನೋಡಿಬಿಟ್ಟು ಈಗ ನೋಡೋದಕ್ಕೆ ಭಯ ಆಗ್ತದೆ. ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಈಗ ಬ್ಯಾಂಗ್ಳೂರಲ್ಲಿ ಇಷ್ಟು ಮಳೆ, ಥ್ರೂಔಟ್ ಇಂಡಿಯಾ ಮಳೆ ಅಷ್ಟು ಆಗ್ತಾಯಿದೆ. ಓಕೆ, ಹೋಗ್ಬಿಟ್ಟು ಈ ಡ್ಯಾಮುಗಳ ಹತ್ರ ರೀಲ್ಸ್ ಮಾಡೋದು, ಮಳೆಗಳಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಆಡೋದು, ಮತ್ತು ಗುಡ್ಡದ ಹತ್ರ ಹೋಗ್ಬಿಟ್ಟು ಇದು ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತೋರಿಸ್ತಾ ಇದೆ ವಯನಾಡಲ್ಲಿ ಏನಾಯಿತು ಅಂತ, ಮಲಗಿದಾಗ ಆಗಿರೋದು, ಮಿಡ್ನೈಟಲ್ಲಿ. ಸೊ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪ್ರಕೃತಿ ಇವಾಗ ಒಂದು ಕಡೆ ಮಳೆ, ಒಂದು ಕಡೆ ಇದು ಗುಡ್ಡ ಕುಸಿತ ಆಗ್ತಾಯಿದೆ, ಏನೇನೋ ಆಗ್ತಾಯಿದೆ. ಇದರಲ್ಲಿ ಕೇದಾರ್ನಾಥಲ್ಲಿ 24 ಜನ ಬ್ಯಾಂಗ್ಳೂರಿಂದ ಹೋಗಿದ್ದಾರೆ ನೋಡೋಕ್ಕೆ. ಅದರಲ್ಲಿ ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ, ಏನಾಗಿದೆ ಅಂತ ಗೊತ್ತಿಲ್ಲ. ಅದನ್ನು ಹುಡ್ಕೋಕಾನೆ ನೋಡು, ಒಂದೊಂದು ಕಡೆ ಒಂದೊಂದು ಆಗ್ತಾಯಿದೆ. ದೇವರು ಯಾವಾಗ ಕರುಣೆ ಇಟ್ಟು ಇದನ್ನೆಲ್ಲ ಸಮ ಮಾಡಿ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಇದೆಲ್ಲ ಸಾಕಷ್ಟು ಶಾಂತಿಯುತ ಮಾಡ್ತಾರೆ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಅನಿಸಿಕೆ ಏನು ಈ ವಿಡಿಯೋ ಬಗ್ಗೆ? ಈ ವಯನಾಡು ಇಶ್ಯೂ, ವಯನಾಡಲ್ಲಿ ನಡೆದಿರೋ ದೊಡ್ಡ ಒಂದು ಆಘಾತದ ಬಗ್ಗೆ. ಇಷ್ಟಲ್ಲಿ ನಾನು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್. ಬಾಯ್.